ರಾಜ್ಯಪಾಲರಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಏನಾಗ್ಬೋದು ಮುಂದೆ ಅಂತ ಶ್ರೀಲಕ್ಷ್ಮಿ? ಓಕೆ ರಂಜಿತ್, ಇದರಲ್ಲಿ ಹಲವು ಬಗೆಯ ಕಾನೂನಿನ ಆಯಾಮಗಳಿದ್ದಾವೆ. ಒಂದು ಏನಂತಂದ್ರೆ ಎರಡೂ ಕಡೆಯಿಂದ, ಅಂದ್ರೆ ರಾಜ್ಯಪಾಲರ ಕಡೆಯಿಂದ ಮತ್ತು ಸಿದ್ದರಾಮಯ್ಯನವರ ಕಡೆಯಿಂದ, ಎರಡೂ ಕಡೆಯಿಂದ ಕಾನೂನು ತಜ್ಞರ ಜೊತೆ ನಿರಂತರವಾದ ಸಮಾಲೋಚನೆ ನಡೀತಾ ಇದೆ. ಆದ್ರೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಕೆಲವರು ಹೇಳ್ತಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಬರೋದೇ ಇಲ್ಲ ಅಂತ. ಇನ್ನು ಕೆಲವು ಕಾನೂನು ತಜ್ಞರ ಅಭಿಪ್ರಾಯ, ಈಗ ಪೊನ್ನಣ್ಣ ಹೇಳಿದ್ರು ಬರೋದೇ ಇಲ್ಲ ಅಂತಂದ್ರು. ಇನ್ನು ಕೆಲವು ಕಾನೂನು ತಜ್ಞರ ಹಿರಿಯ ವಕೀಲರುಗಳ ಅಭಿಪ್ರಾಯದ ಪ್ರಕಾರ ಇಲ್ಲ ಖಂಡಿತವಾಗ್ಲೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು, ಮುಂದೆ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ಅದು ಕಾನೂನಿನ ಸೆಕ್ಷನ್ಗಳನ್ನ ಹೆಂಗೆ ಪ್ರಿಡಿಕ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು, ಭ್ರಷ್ಟಾಚಾರ ವಿರೋಧಿ ಕಾಯ್ದೆಯ ಪ್ರಕಾರ ಯಾವ ರೀತಿನಲ್ಲಿ ಇದನ್ನ ನೋಡ್ತಾರೆ ಅನ್ನುವಂಥದ್ದು ರಾಜ್ಯಪಾಲರು ದೆಹಲಿಯಿಂದ ಈಗ ಇನ್ನೇನು ಬರ್ತಾರೆ ಅಂತ ಹೇಳಲಾಗಿದೆಯಲ್ಲ, ಬಂದ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋವಂಥದ್ರ ಮೇಲೆ ಡಿಪೆಂಡ್ ಆಗಿದೆ. ಇದರಲ್ಲಿ ಪ್ರಶ್ನೆ ಅಂತಂದ್ರೆ, ಸಿದ್ದರಾಮಯ್ಯನವರಿಗೆ ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಸಿದ್ದರಾಮಯ್ಯನವರು ಟು ಅನ್ ಎಕ್ಸ್ಟೆಂಟ್ ಪ್ರೂವ್ ಮಾಡ್ಕೊಳ್ಬಹುದೋ ಏನೋ, ಆದ್ರೆ ನನ್ನ ಕುಟುಂಬಸ್ಥರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಪ್ರೂವ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅವರು ಇಂಡೈರೆಕ್ಟ್ ಬೆನಿಫಿಷಿಯರಿ ಆಗ್ತಾರೆ. ಸಿದ್ದರಾಮಯ್ಯನವರ ಪತ್ನಿ ಹಾಗೂ ಭಾವಮೈದುನ ಏನಿದ್ದಾರೆ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆಗುತ್ತೆ. ಹಾಗಾಗಿ ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ಕಳಂಕ ತರುವಂಥದ್ದು ಅನ್ನೋಂಥದ್ದನ್ನ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ನೈತಿಕವಾಗಿ ಮತ್ತು ರಾಜಕೀಯವಾಗಿ ನೋಡಿದ್ರೆ ಇದು ಸಿದ್ದರಾಮಯ್ಯನವ್ರಿಗೊಂದು ಬಿಗ್ ಬ್ಲೋ, ಅಂದ್ರೆ ಒಂದು ದೊಡ್ಡ ಹೊಡೆತನ ಕೊಡುತ್ತಾ ಅನ್ನುವಂಥ ಅಭಿಪ್ರಾಯಗಳು ಹೇಳ್ತಾ ಇದ್ದಾವೆ. ಸುರೇಶ್ ಕೂಡ ಸಂಪರ್ಕದಲ್ಲಿದ್ದಾರೆ. ಪಾದಯಾತ್ರೆ ನಡೆಸ್ತಾ ಇದೆ ದೋಸ್ತಿ ಪಾಳೆಯ. ಇದೇ ಮೂಡ ಹಗರಣವನ್ನ ವಿರೋಧಿಸಿ ಹಾಗೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಂತ ಅಪೇಕ್ಷಿಸಿ. ಸುರೇಶ್, ಈಗ ರಾಜ್ಯಪಾಲರು ವಾಪಸ್ ಆಗ್ತಾ ಇದ್ದಂತೆ ಒಂದಷ್ಟು ಚಟುವಟಿಕೆಗಳಂತೂ ಪ್ರಾರಂಭ ಆಗುತ್ತೆ. ಬಿಜೆಪಿ ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದೆ ಬೆಳವಣಿಗೆಗಳನ್ನ? ಏನ್ ಹೇಳ್ತಾರೆ ಬಿಜೆಪಿ ನಾಯಕರು? ಪ್ರಾಸಿಕ್ಯೂಷನ್ಗೆ ಮುಖ್ಯಮಂತ್ರಿಗಳ ವಿರುದ್ಧ ಕೊಡ್ತಾರೋ ಇಲ್ವೋ ರಾಜ್ಯಪಾಲರು, ಅದು ಬೇರೆ ಪ್ರಶ್ನೆ. ಆದರೆ ಮೂರು ಪಕ್ಷಗಳಲ್ಲೂ ಕೂಡ ಇದೇ ವಿಚಾರವಾಗಿ ಸಂಚಲನ ಶುರುವಾಗಿರ್ತಕ್ಕಂಥದ್ದು ಖಂಡಿತವಾಗಲೂ ಸತ್ಯ. ಹಾಗೆಯೇ ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಹಿರಿಯ ನಾಯಕರೇನಿದ್ದಾರೆ, ವಿಜೇಂದ್ರ ಅವರು, ಹಾಗೆಯೇ ಯಡಿಯೂರಪ್ಪ ಅವರು, ಕುಮಾರಸ್ವಾಮಿ ಅವರು ಕೂಡ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೋ ಇಲ್ವೋ ಈ ವಿಚಾರವಾಗಿ ಇವತ್ತೇನು ಕಾನೂನು ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ, ಈ ಬಗ್ಗೆ ಒಂದಷ್ಟು ಮಾಹಿತಿನ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದುಬಂದಿರುವಂತಹ ಮಾಹಿತಿ. ಸೊ ಈ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ, ಅಂದರೆ ಸುಮಾರು 2 ಗಂಟೆ 3 ಗಂಟೆಯ ವೇಳೆಗೆ ರಾಜ್ಯಪಾಲರ ಒಂದು ನಿಲುವು ಏನಿರುತ್ತೆ, ಕಾನೂನು ಅಧಿಕಾರಿಗಳ ಜೊತೆಯ ಚರ್ಚೆಯ ಬಳಿಕ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ. ಸೊ ಈ ಸಂಬಂಧಪಟ್ಟಂತೆ ಈಗಾಗಲೇ ಒಂದು 3 ಗಂಟೆವರೆಗೂ ರಾಜ್ಯಪಾಲರ ನಿರ್ಧಾರ ಏನಿರುತ್ತೆ ಅನ್ನೋದನ್ನು ಕಾದು ನೋಡ್ತಾ ಇರ್ತಕ್ಕಂಥದ್ದು ಸ್ಮಿತಾ. ಸೊ ಇದಾದ ನಂತರ ಖಂಡಿತವಾಗಲೂ ಕೂಡ ಮತ್ತಷ್ಟು ಮೈತ್ರಿ ನಾಯಕರಲ್ಲಿ ಮತ್ತೆ ಆಕ್ಟಿವ್ ಆಗ್ತಕ್ಕಂಥದ್ದು, ಅಂದರೆ ರಾಜ್ಯಪಾಲರ ಸೂಚನೆ ನಂತರ ಏನಿರುತ್ತೆ ಅನ್ನೋದು ಇರುತ್ತಲ್ಲ, ಅದು ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ಪಾದಯಾತ್ರೆ ಬಗ್ಗೆ ಹೇಳೋದಾದರೆ, ಈಗ ಈ ಪಾದಯಾತ್ರೆ ಕೂಡ ಚನ್ನಪಟ್ಟಣವನ್ನು ತಲುಪಿರ್ತಕ್ಕಂಥದ್ದು. ಚನ್ನಪಟ್ಟಣದಲ್ಲಿ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು, ಹಾಗೇನೇ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿ, ವಿಜೇಂದ್ರ ಎಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ರಾಜ್ಯಪಾಲರ ಸೂಚನೆ ಮೇಲೆ ಇವತ್ತು ಒಂದು ಕಣ್ಣನ್ನು ಇಟ್ಟಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ. ರೈಟ್ ಕಾದ್ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಕೂಡ ಟ್ರ್ಯಾಕ್ ಮಾಡಬಹುದು. ಧನ್ಯವಾದ ಸುರೇಶ್, ವಿಜಯ್ ಹಾಗೆ ಶ್ರೀಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಮೇಶ್ವರಂ ಕೆಫೆಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ರು ಎನ್ಐಎ ಅಧಿಕಾರಿಗಳು. ಇದೀಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಸ್ಪಾಟ್ ಮಹಜರು ಪ್ರಕ್ರಿಯೆ ಮುಕ್ತಾಯವಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ 6:30ರ ಸುಮಾರಿಗೇನೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಸಂಭವಿಸಿದ ಸ್ಥಳ. ಈಗ ಆಲ್ರೆಡಿ ಇದರ ರೂವಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ತನಿಖೆಯನ್ನ ಮುಂದುವರೆಸಿದ್ದಾರೆ. ರೀಕ್ರಿಯೇಟ್ ಮಾಡಿದ್ರು, ಇಡೀ ಆ ಕ್ರೈಮ್ ಸೀನನ್ನ ರೀಕ್ರಿಯೇಟ್ ಮಾಡಿ ಸ್ಥಳ ಮಹಜರನ್ನ ನಡೆಸಿದ್ರು ಎನ್ಐಎ ಟೀಮ್ನ ಅಧಿಕಾರಿಗಳು. ಮುಸಾಫಿರನ್ನ ಕರೆತಂದು ಸ್ಥಳಕ್ಕೆ ಕೆಫೆಯಲ್ಲಿ ಘಟನೆಯನ್ನ ಮರುಸೃಷ್ಟಿ ಮಾಡಿದ್ದಾರೆ ಎನ್ಐಎ ಟೀಮ್ನ ಅಧಿಕಾರಿಗಳು. ಇಡ್ಲಿ ತಿಂದು ಬಾಂಬ್ ಬಿಟ್ಟ ಆ ದೃಶ್ಯಗಳನ್ನ ಮರುಸೃಷ್ಟಿ ಮಾಡಿದ್ದಾರೆ. 2-3 ಬಾರಿ ಅದನ್ನ ಎನಾಕ್ಟ್ ಮಾಡು, ಮತ್ತೊಂದ್ಸತಿ ಹೇಗೆ ಬಂದೆ, ಎಲ್ಲಿ ಕೂತೆ, ಏನೇನು ಮಾಡಿದೆ ಅದೆಲ್ಲವನ್ನ ಕೂಡ ಮತ್ತೊಮ್ಮೆ ಮಾಡಿ ತೋರಿಸು ಅಂತ ಹೇಳಿ ಆತನ ಕೈಲಿ ಮಾಡಿಸಿದ್ದಾರೆ ಅಧಿಕಾರಿಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಕ್ಯಾಪು, ಕನ್ನಡಕ, ಬ್ಯಾಗು ಇವೆಲ್ಲವನ್ನ ಕೂಡ ಹಾಕಿಕೊಂಡು ಆ ದೃಶ್ಯವನ್ನ ಮರುಸೃಷ್ಟಿ ಮಾಡಲಾಗಿದೆ. ಇದೀಗ
ಸ್ಥಳ ಮಹಜರು ಪ್ರಕ್ರಿಯೆ ಮುಕ್ತಾಯವಾಗಿದೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್. ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಇವತ್ತು ಅದನ್ನ ರೀಕ್ರಿಯೇಟ್ ಮಾಡೋ ಕೆಲಸವನ್ನ ಇವತ್ತು ತನಿಖಾ ತಂಡ ಮಾಡ್ತು. ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ. ರಾಮೇಶ್ವರಂ ಕೆಫೆ ಬಳಿಕ ಮತ್ತೊಂದು ಸ್ಥಳದಲ್ಲಿ ಮಹಜರನ್ನ ಮಾಡಿದ್ದಾರೆ. ಹೂಡಿ ಬಳಿಯ ಮಸೀದಿಯಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಮಸೀದಿ ಬಳಿ ಬಟ್ಟೆ ಕ್ಯಾಪ್ ಅನ್ನ ಈ ಏನಿದ್ದಾನೆ ಮುಜಾವಿರ್ ಆತ ಬದಲಿಸಿದ್ದ. ಈ ಬಾಂಬರ್ ಮುಜಾವಿರ್ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಅದಾದ ನಂತರ ಮಸೀದಿ ಬಳಿ ಹೋಗಿ ಆತ ಹಾಕೊಂಡಿದ್ದ ಬಟ್ಟೆ ಮತ್ತೆ ಕ್ಯಾಪ್ ಅನ್ನ ಬದಲಿಸಿದ್ದ, ಅನುಮಾನ ಬರಬಾರ್ದು ಅಂತ. ಈಗ ಆತ ಹೋಗಿರುವಂತ ಆ ಮಸೀದಿ ಬಳಿಯೂ ಕೂಡ ತನಿಖಾ ತಂಡ ಹೋಗಿ ಮಹಜರನ್ನ ಮಾಡಿದ್ದಾರೆ. ಮಸೀದಿಯ ಬಳಿ ಆತ ಟೋಪಿಯನ್ನ ಎಸೆದಿದ್ದ ಮುಜಾವಿರ್ ಹುಸೇನ್ ಆತನ ಹೆಸರು. ಇದೀಗ ಮುಜಾವಿರ್ ಹುಸೇನ್ ಅನ್ನ ಕರ್ಕೊಂಡು ಬಂದು ಮಹಜರನ್ನ ಮಾಡಿದ್ದಾರೆ. ಮಸೀದಿ ಬಳಿಯೂ ಕೂಡ ಸೀನನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ NIA ಅಧಿಕಾರಿಗಳ ತಂಡ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಸ್ಪಾಟ್ ಮಹಜರು ಪ್ರಕ್ರಿಯೆ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ ಏನೆಲ್ಲ ಆಯ್ತು ಬೆಳಗಿನಿಂದ ಇಲ್ಲಿವರೆಗೂ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಸ್ಮಿತಾ, NIA ಅಧಿಕಾರಿಗಳು ಶಂಕಿತ ಉಗ್ರ ಮುಜಾವಿರ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ. ಅಂದರೆ ಆತ ಬಾಂಬ್ ಇಟ್ಟಂಥ ಸ್ಥಳ ಆಗಿರ್ಬೋದು, ಜೊತೆಗೆ ಆತ ಓಡಾಡಿರುವಂಥ ಸ್ಥಳಗಳಲ್ಲಿ ಆತನ ಕರೆತಂದು ಅದನ್ನು ರೀಕ್ರಿಯೇಷನ್ ಮಾಡುವಂಥ ಕೆಲಸಕ್ಕೆ NIA ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಳಗ್ಗೆ 6:30ರಿಂದ 12 ಗಂಟೆವರೆಗೂ ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಆ ಒಂದು ಕ್ರೈಮ್ ಸೀನನ್ನು ರೀಕ್ರಿಯೇಷನ್ ಮಾಡುವಂಥ ಕೆಲಸವನ್ನು NIA ಅಧಿಕಾರಿಗಳು ಮಾಡಿದ್ರು. ಅದಾದ ಮೇಲೆ 12 ಗಂಟೆಯಿಂದ ಈಗ ಮಸೀದಿ ಒಂದರ ಬಳಿ ಬಂದು ಆ ಒಂದು ಮತ್ತೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸುವಂಥ ಕೆಲಸವನ್ನು NIA ಅಧಿಕಾರಿಗಳು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕಿರಣ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಸ್ಥಳದಲ್ಲಿ ಅಂದರೆ ಒಂದು ಮಸೀದಿ ಇದೆ ಇಲ್ಲಿ. ಈ ಒಂದು ಮಸೀದಿ ಬಳಿ ಆತ ಬಂದು ಮಾರ್ಚ್ 1ನೇ ತಾರೀಕು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆತ ಏನು ಬಾಂಬನ್ನು ಇಡ್ತಾನೆ. ಅದಾದಮೇಲೆ ಅಲ್ಲಿ ಬ್ಲಾಸ್ಟ್ ಆದ ಕೂಡಲೇ ಈ ಕಡೆ ಬಂದು ಇಲ್ಲಿ ಈ ಒಂದು ಮಸೀದಿ ಬಳಿ ಆತ ಬಟ್ಟೆಯನ್ನು ಬದಲಿಸಿ ಆತ ಧರಿಸಿದಂಥ ಕ್ಯಾಪ್ ಮತ್ತು ಕನ್ನಡಕವನ್ನು ಬಿಟ್ಟು ಬೇರೆ ಒಂದು ಟಿ ಶರ್ಟ್ ಹಾಕೊಂಡು ಹೋಗಿರ್ತಾನೆ. ಬಸ್ನಲ್ಲಿಯೇ ಪ್ರಯಾಣ ಮಾಡಿರ್ತಾನೆ. ಆ ಒಂದು ಜಾಗ ಅಂದರೆ ಈ ಒಂದು ಜಾಗದಲ್ಲಿ ಬಂದು ಆತ ಬಟ್ಟೆಯನ್ನು ಬದಲಿಸ್ತಾನೆ ಅಂತೇಳಿ CCTV ಫುಟೇಜನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಈ ಮಸೀದಿ ಸುತ್ತಮುತ್ತಲು ಆತ ಯಾವ ಕಡೆ ಓಡಾಡಿದ್ದ, ಎಲ್ಲಿ ಬಟ್ಟೆ ಬದಲಿಸಿದ ಎಲ್ಲವನ್ನು ಕೂಡ ಆತನಿಂದ ಮರುಸೃಷ್ಟಿ ರೀಕ್ರಿಯೇಷನ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಆತ ಪ್ರತಿಯೊಂದು ಬಾರಿ ಏನು ಹೇಳಿಕೆ ಕೊಟ್ಟಿದ್ದಾನೆ, ಬಟ್ಟೆ ಬದಲಿಸಿದ ಬಗ್ಗೆ ವಿಚಾರಣೆ ವೇಳೆ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕಂತೆ ಇಲ್ಲಿ ಅದನ್ನು ರೀಕ್ರಿಯೇಟ್ ಮಾಡಿ ತೋರಿಸುವಂತೆ ಅಧಿಕಾರಿಗಳಿಗೂ ಆತನಿಗೆ ಸೂಚನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ವೇಳೆ 3ರಿಂದ 4 ಬಾರಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಆತನಿಂದ